ತಿಂಗಳಿಂದ ಪೆನ್ಷನ್ ಬರ್ತಾ ಇಲ್ಲ ಸರ್. ಈಗ ನಮ್ಗೆ ಯಾರು ಮಕ್ಕಳು ಮರಿ ಸರಿಯಾಗಿ ಅವ್ರವ್ರ ಸಂಸಾರ ಅವ್ರವ್ರಿಗೆ ಇರುತ್ತೆ. ಅದರಿಂದ ನಮ್ಗೆ ನಾವ್ ಇರೋದ್ರಿಂದ ನಮ್ ದುಡ್ಡು ನಮಗ್ ಬರ್ಬೇಕಲ್ವಾ. ಈಗ 7 ತಿಂಗಳಿಂದ ಬರ್ತಾ ಇಲ್ವಲ್ಲ. ನಾವ್ ಏನಾನ ಹೋಗಿ ಈಗ ಮೈಸೂರು ಬ್ಯಾಂಕ್ ಹತ್ರ ಹೋಗಿದೀವಿ, ಕಂದಾಯ ಭವನ್ಗೆ. ಅಲ್ಲಿ ಹೋದ್ರುನು ಇದ್ರ ಕೇಳ್ತಾರೆ, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ. ಅದನ್ನೆಲ್ಲ ಅವರೇ ಮಾಡಿಸ್ಕೊಡ್ಬೇಕಲ್ವಾ. ಅವ್ರು ಮಾಡಿಸ್ಕೊಡ್ದಲ್ಲೇ ನಮ್ಮನ್ನ ಮಾಡಿಸ್ಕೊಡಿ ಅಂದ್ರೆ ನಾವ್ ಎಲ್ಗೋಗಿ ಮಾಡಿಸ್ಕೊಳಕ್ಕಾಗುತ್ತೆ? ಅವ್ರು ಮಾಡಿಸ್ಕೊಟ್ರೆ ನಾವು ಏನಾದ್ರೂ ಮಾಡ್ಬೋದು. ಈಗ ಅವ್ರು ಮಾಡಿಸ್ಕೊಡ್ದಲ್ಲೇ ನೀವು ಅದನ್ನ ತಗೋಬಾ ಇದನ್ನ ತಗೋಬಾ ಅಂದ್ರೆ ಇದನ್ನೆಲ್ಲ ನಮ್ಗೆ ಪೆನ್ಷನ್ ಮಾಡಿಸೋ ಟೈಮಲ್ಲಿ ನೀವೆಲ್ಲ ಕೇಳ್ಬೇಕಲ್ವಾ. ಅದನ್ನೇನು ಕೇಳ್ದಲ್ಲ. ಇವಾಗ ಸೆಂಟ್ರಲ್ ಕೇಳಿದ್ರೆ ನಾವ್ ಎಲ್ಲಿಗೆ ಹೋಗಿ ಮಾಡ್ಸಕ್ಕಾಗುತ್ತೆ? ಇಲ್ಲ, ನಿಮ್ಗೆ ಆ ತರ ಕೇಳಲೇಬೇಕು ಅಂದ್ರೆ ನೀವು ಮನೆ ಹತ್ರ ಬಂದು ನೀವು ಮಾಡಿಸ್ಕೊಡ್ಬೇಕು. ನೀವೇನೆ ಓಟ್ ಕೇಳಕ್ ಮನೆ ಹತ್ರ ಬರ್ತಾರಲ್ವಾ, ಹಾಗೆ ಇವಾಗ ವೆರಿಫಿಕೇಶನ್ ಮಾಡ್ಸಕ್ಕೆ ಅಂತ ಹೇಳಿ ಮನೆ ಹತ್ರ ಬರ್ತಾರೆ. ಅದೇ ತರ ನಮ್ಗೆ ಇದನ್ನ ಅವರು ಇನ್ಕಮ್ ಸರ್ಟಿಫಿಕೇಟ್ ಆಗ್ಲಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗ್ಲಿ ಅವ್ರ ಮನೆ ಹತ್ರ ಬಂದು ನಮ್ಗೆ ಮಾಡ್ಕೊಡ್ಬೇಕಲ್ವಾ. ಈಗ ಅವ್ರದ್ದು ತಪ್ಪ ನಮ್ದು ತಪ್ಪು? ನಮ್ಮಂತ ಬಡವ್ರ ದುಡ್ಡು ಯಾಕೆ ಅವ್ರು ತಿಂತಾವ್ರೆ ಅಲ್ವಾ. ಅದರಿಂದ ನಮ್ಗೆ ಏನ್ ಕೇಳ್ಕೊತೀವಿ ಅಂದ್ರೆ ನಮ್ ದುಡ್ಡು ನಮ್ಗೆ ಕೊಡಿ. ಈಗ 7 ತಿಂಗಳಿಂದ ನಾವು ತುಂಬಾ ಕಷ್ಟ ಪಟ್ಟಿದೀವಿ. ನಮ್ಗೆ ದುಡ್ಡು ಬರ್ತಾ ಇಲ್ಲ, ಯಾವ್ದು ದುಡ್ಡು ಇಲ್ಲ. ನಮ್ಗೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೀವಿ. ನಮ್ಗೆ ಔಷಧಿ, ನಾವು ಶುಗರ್ ಪೇಷಂಟ್. ಅದರಿಂದ ನಮ್ಗೆ ದುಡ್ಡು ಬರ್ಬೇಕು ಅಂತ ಹೇಳಿದ್ರೆ ನೀವೇ ಕಳಿಸ್ಲೇಬೇಕು. ನೀವು ಈಗ ಇಷ್ಟು ತಿಂಗಳಿಂದ ಎಷ್ಟು ಸ್ಟಾಪ್ ಆಗಿದೆ ಅದೆಲ್ಲ ನಮಗ್ ಬರ್ಬೇಕು. ಬರೋವರೆಗೂ ನಾವ್ ಈ ಹೋರಾಟ ಮಾಡ್ತೀವಿ. ಲಕ್ಷ್ಮಮ್ಮ ಅಂತೀವಿ. 5 ವರ್ಷ ಆಯ್ತು ಸರ್. ನನ್ಗೆ ಪಿಂಚಣಿ ಬರಲ್ಲ, ರೇಷನ್ ಕಾರ್ಡ್ ಇಲ್ಲ, ಬಿಗಿಪಣ ಯಾರು ಇಲ್ಲ. ನನ್ಗೆ ಯಾರು ಸಪೋರ್ಟ್ ಕಡೆ ನಾ ಗಂಡ ಸತ್ತದಿಂದ ನನಗೆ ಯಾರು ಇಲ್ಲ ಸರ್. ಎಲ್ಲಾರು ವಾಂಗಿ 2,000 ವಾಂಗ್ರಾಗ ಯಾರು ಮಾಡಿಸ್ಕೊಡಲ್ಲ. ದುಡ್ಡೇ ಬಂದಿಲ್ಲ ಸರ್ ನಮ್ಳಿಗೆ. ನನಗೆ ಯಾರು ಸಪೋರ್ಟ್ ಇಲ್ಲ. ಎಲ್ಲ 2,000 ವಾಂಗ್ರಾಗ ಇವತ್ತು ಕೊಡ್ತೀನಿ, ನಾಳೆಗೆ ವಾಂಗ್ರಾಗ ಓದಕ್ಕೆ ಬರಲ್ಲ ನಮ್ಳಿಗೆ. ಯಾರು எனக்கு ಮಾಡಿಸ್ಕೊಡಲ್ಲ ಸರ್. ரொம்ப கஷ்டம் ನನ್ಗೆ. ದುಡಿತಾವಲ್ಲ, ಶುಗರ್, எனக்கு ಕಾಲ್ ಕಟ್ ಮಾಡಿட்டாங்க ಸರ್. ಇವಾಗ ಯಾರ எனக்கு ಊಟ ಮಾಡ್ತಾರೆ? ಎவ்வளோ ಕಷ್ಟ ಸರ್ எனக்கு ரொம்ப. ಯಾರಿಗೆ போல ಸರ್, எங்க போனாலும் ಓದಕ್ಕೆ ಬರಲ್ಲ எனக்கு. ಅಲ್ಲಿ ಹೋಗು, ಇಲ್ಲಿ ಹೋಗು ಅಂತಾರೆ. ಯಾರು ಮಾಡಿಸ್ಕೊಡಲ್ಲ. ದುಡ್ಡೇ ಬಂದಿಲ್ಲ. ಇಲ್ಲಿ ಬಂದಿದ್ದಾರೆ ಸರ್. ಇದಕ್ಕೆ ನನಗ್ ಸಾಕ ಆಲಿಲ್ಲ. ನನಗೊಂದು 600 ರೂಪಾಯಿ ಬಂತು. 5 ವರ್ಷ ಆಯ್ತು ನನ್ಗೆ ಬಂದಿಲ್ಲ. 6 ವರ್ಷமா ಅಲ್ಲಿ ಓಡ್ತೀನಿ ಹಂಗಪ್ಪೋ ಹಿಂಗಪ್ಪೋ அப்படின்ತಾರೆ. ಯಾರು ಕೊಟ್ಟಿಲ್ಲ, ಯಾರು ಮಾಡಿಸ್ಕೊಡಲ್ಲ ಸರ್. ಮಲ್ಲಿಗ ಸರ್ ನಮಸ್ಕಾರ. ನಮಗೆ ಅಂಗವಿಕಲರ ಪೆನ್ಷನ್ ಬಂದಿಲ್ಲ. 6-7 ತಿಂಗಳು ಮ್ಯಾಲ ಆಯ್ತು. ಕೇಳಿದ್ರೆ ಅವಾಗ ಬರುತ್ತೆ, ಇವಾಗ ಬರುತ್ತೆ ಅಂತ ನಮಗೆ ಆ ತಾಲೂಕ್ ಆಫೀಸು ಮನೆ ಎಲ್ಲ ಅಲಸ್ತಾವ್ರೆ ಸರ್. ಏನಕ್ಕೋಸ್ಕರ ನಮ್ಮಂತ ಹ್ಯಾಂಡಿಕ್ಯಾಪ್ಟಿಗೆ, ಅಂಗವಿಕಲರಿಗೆ, ಅನಾಥರಿಗೆ, ಬುದ್ಧಿಮಾಂದರಿಗೆ, ವಯೋವೃದ್ಧರಿಗೆ, ಮಹಿಳೆಯರಿಗೆ, ಪಾಪ ವಯಸ್ಸಾದರಿಗೆ ಯಾಕೆ ನಮ್ಮ ಹಣ ತಿಂದು ಯಾಕೆ ಹಿಂಗ್ ದ್ರೋಹ ಮಾಡ್ತಾವ್ರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಸರ್. ನಮ್ಮಂತ ಬಡವರು ಹಣ ತಿಂದವರು 1000 ಕೋಟಿ ಮನೆ, ಬಂಗ್ಲೆ, ಆಸ್ತಿಗಳು ಎಲ್ಲ ಮಾಡ್ಕೊಂಡು ಅವರಲ್ಲ ಸರ್. ನಮಗೆ ತಿಂಗಳಲ್ಲಿ ಒಂದು 1300, 1200, 1000 ರೂಪಾಯಿ ಕೊಡಕ್ಕೆ ಹಿಂದೆ ಮೊದಲೇ ನೋಡ್ತಾರಲ್ಲ ಸರ್. ಆ ಪಿಂಚಣಿ ಕೊಡಕ್ಕೂ ಅದರಲ್ಲೂ ಅನುಮಾನ ಪಡ್ತಾರಲ್ಲ ಸರ್. ಏನಕ್ಕೋಸ್ಕರ ಸರ್? ಅದನ್ನೇ ನಂಬಿಕೆ ಅಂದಿದ್ವಿ. ನಮ್ಮ ಮಕ್ಕಳು ನಮ್ಮನ್ನ ಸಾಕ್ತಾ ಇಲ್ಲ ಸರ್. ನಮ್ಮ ತಂದೆ ತಾಯಿಗೆ ನಾವು ಸಾಕಿದ್ವಿ, ನಮ್ಮನ್ನ ನಮ್ಮ ಮಕ್ಕಳು ಸರಿಯಾಗಿ ನೋಡ್ಕೊತಾ ಇಲ್ಲ ಸರ್. ಮಕ್ಕಳು ನಮ್ಮನ್ನ ನೋಡ್ತಾರೆ ಅಂತ ನಾವು ಇದು ಮಾಡಿದ್ವಿ. ನಾವು ಯುವಕರ ಇದ್ದಾಗ ಎಲ್ಲರಿಗೂ ಗೌರವಿಸಿ, ಎಲ್ಲರಿಗೂ ಎಷ್ಟೋ ಸಹಾಯ ಧನಗಳು ಎಷ್ಟೆಷ್ಟೋ ಮಾಡಿದ್ವಿ ಸರ್. ಈಗ ನಾವು ಕಣ್ಣು, ಕೈ, ಕಿವಿ, ಕಾಲು ಎಲ್ಲ ಊನ ಆಗಿರೋದ್ರಿಂದ ನಮಗೆ ಈ ತರ ತೊಂದರೆ ಆಗ್ತಿದೆ. ಪೆನ್ಷನ್ ನಂಬಿಕೆಂದೇ ಜೀವನ ಮಾಡ್ತಾ ಇರೋದು ಸರ್. ದಯವಿಟ್ಟು ಇದಕ್ಕಿರುವಂತ ಪಿಂಚಣಿ ಕೊಡುವಂತ ಅಧಿಕಾರಿಗಳು ಮತ್ತೆ ನಮ್ಮ ಇದಕ್ಕೆ ಸಚಿವರು ಯಾರು ಇದ್ದಾರೆ, ಹ್ಯಾಂಡಿಕ್ಯಾಪ್ಟ್ ಪೆನ್ಷನ್ ಕೊಡುವಂತ ಸಚಿವರು, ಅವರು ಗಮನ ಹರಿಸ್ಬೇಕು ಸರ್. ಇದಕ್ಕಿಂತ ಎಲ್ಲಕ್ಕಿಂತ ಮೊದಲು ನಮ್ಮ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ
ಹ್ಯಾಂಡಿಕ್ಯಾಪ್ಟರ್ಗೆ 1 ರೂಪಾಯಿ ಮೋಸ ಮಾಡಲ್ಲ, ಎಲ್ಲರಿಗೂ ಕರೆಕ್ಟಾಗಿ ಕೊಟ್ಕೊ ಬಂದ್ರು. ಅವ್ರು ಹೋದ್ರು ಆ ಪುಣ್ಯಾತ್ಮ, ಆ ತಾಯಿ ಹೃದಯದ HD ಕುಮಾರಸ್ವಾಮಿ ಅವ್ರು ಹೋದ್ಮೇಲೆ ಅಲ್ಲಿಂದ ಇಲ್ಲಿಗೆ ಪೆನ್ಷನ್ಗಳೆಲ್ಲ ಸ್ಟಾಪ್ ಆಗಿದೆ ಸರ್. 1 ತಿಂಗಳು ಬರ್ತವೆ, 5 ತಿಂಗಳು ಕೊಡಲ್ಲ, 6 ತಿಂಗಳು ಕೊಡಲ್ಲ. ಅವ್ರು ತಿಂತಾವ್ರೆ, ಯಾರೋ ಅಧಿಕಾರಿಗಳು ತಿಂತಾವ್ರೆ ಸರ್. ದಯವಿಟ್ಟು ನಾವು ಯಾರ ಮೇಲೂ ನಾವು ದ್ವೇಷ ಇಟ್ಟಿಲ್ಲ ಸರ್. ದಯವಿಟ್ಟು ಬಡವರಿಗೆ ಕಣ್ಣು ಕೈ ಕಾಲು ಎಲ್ಲ ಊನಾಗಿರೋರಿಗೆ ಅವ್ರಿಗೆಲ್ಲರಿಗೂ ಪಿಂಚಣಿ ಹಣವನ್ನು ಕೊಟ್ಟು ಅವ್ರಿಗೆ ಅವ್ರ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ರೆ ಅದೇ ಒಂದು ನಮ್ಮ ಆಶೀರ್ವಾದ ನಮಗೆ. ನಮ್ಮ ಹೆಸರು ಬಸವರಾಜ್ ಅಂತವ, ನಾವು ಇದನ್ನೇ ನಮ್ಗೆ ಜೀವನ ಮಾಡ್ತಾ ಇದೀವಿ ಸರ್. ದಯವಿಟ್ಟು ಕೊಡ್ಸ್ಕೊಟ್ರೆ ನಿಮ್ಮ ಪಾದಕ್ಕೆ ನಾವು ಶಾಸಂಗ ನಮಸ್ಕಾರ ಮಾಡ್ಬಿಡ್ತೀವಿ ಸರ್. ಆ ದೇವ್ರಿಗೆ ಮಾಡಕ್ಕಿಂತ ನಿಮಗೆ ಮೊದಲು ಮಾಡ್ಬಿಡ್ತೀವಿ ಸರ್. मुझे 6 महीने से बाद 6 महीने से पैसा नहीं आए, बस जाके लेने में 1-2 महीने क्या है, अभी आना पड़े है बैंक में जाती। सो बोले तो गवर्नमेंट भेजा नहीं, हमें क्या करना कर लड़ती। गवर्नमेंट आया भेजा नहीं, हमें क्या करना, भेजे तो हमें देती तुम्हारे पैसे, हमें कहीं को रख लेना करती लड़ती वो इसमें बैंक में क्या भी कर चुपके निकल घर को और क्या करें। 6 महीने नहीं आया था, बाद जाके लेने में 3 महीने के लिए, अभी 3 महीने लड़के होता है। बोले गवर्नमेंट वो दिया नहीं, हमें दिया नहीं, हमें क्या करना, हमें हाथ से देना क्या पूछे। ಒಂದು ವಾರ್ಡ್ ಆಫೀಸಲ್ಲಿ ನಾನು ಕಚೇರಿ ಒಂದು ನಾವು ವ್ಯವಸ್ಥೆ ಮಾಡಿದ್ರೆ किसी को कंप्लेंट करे, शिकायत करे, नहीं हमारे घर में कौन नहीं साहब, मुझे मालूम होता नहीं क्या कौन बच्चे भी नहीं, मैं अकेली हूँ, मेरा मर्द भी मर गया, 8 साल हो गया, कौन भी नहीं। देखने के लिए घर में कोई भी नहीं, क्या कौन भी नहीं, हमारे घर में ही 6,000 भाड़ा बन रहा महीना में। ಮನೆ ಬಾಗಿಲಿಗೆ ಅಧಿಕಾರಿಗಳನ್ನ ಕಳಿಸ್ಬೇಕು. ಅವ್ರಿಗೆ ಗೊತ್ತಿದೆ, ಅವ್ರ ಹತ್ರ ದಾಖಲೆಗಳಿದೆ, ಯಾರ್ಯಾರಿಗೆ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ಏರಿಯಾದಲ್ಲಿ, ಯಾರ್ಯಾರು ಕಣ್ಣಿನ ಕಳ್ಕೊಂಡಿದ್ದಾರೆ, ಯಜಮಾನಿ ಸರ್ ಅವ್ರಿಗೆ ಪರಿಹಾರ ಕೊಡ್ಬೇಕು.